ಶ್ರೀ ಗುರುಭ್ಯೋ ನಮಃ. ಪ್ರಾಣ ಅನ್ನುವ ಶಬ್ದ ಇಂದ್ರ, ಮುಖ್ಯ ಪ್ರಾಣ, ಮತ್ತೆ ಯಾವುದೋ ಜೀವ ಇತ್ಯಾದಿಗಳನ್ನ ಯಾರನ್ನು ಹೇಳೋದಿಲ್ಲ. ಅದು ಹೇಳುವುದು ಪರಮಾತ್ಮನನ್ನೇ ಅಂತ ನಾವು ಪ್ರತಿಪಾದಿಸಿದ್ವಿ. ಕೆಲವು ಕಡೆ ಈ ಎಲ್ಲಾ ಶಬ್ದಗಳು ಕೂಡ ಬಾಹ್ಯ ಪ್ರದೇಶದಲ್ಲಿರುವಂತಹ ಪರಮಾತ್ಮ ರೂಪಗಳನ್ನು ಹೇಳ್ತವೆ. ಇನ್ನು ಕೆಲವು ಬಾರಿ ಆ ವಾಕ್, ಚಕ್ಷು, ಪ್ರಾಣ ಮತ್ತೆ ಇಂದ್ರ ಮೊದಲಾದ ದೇವತೆಗಳಲ್ಲಿ ಅಂತರ್ಯಾಮಿಯಾದಂತಹ ಭಗವಂತನ ರೂಪಗಳನ್ನು ವರ್ಣಿಸ್ತವೆ. ಆದ್ರಿಂದ ಈ ಬ್ರಹ್ಮನಲ್ಲಿರುವಂತಹ ರೂಪ ಅಂತ ಎಲ್ಲಿಯಾದ್ರೂ ಬಂದ್ರೆ ಅದು ಬ್ರಹ್ಮನಿಗೆ ಸಂಬಂಧಪಟ್ಟಂತೆ ಅಂತರ್ಯಾಮಿ ರೂಪ ಇರಬಹುದು. ಆದರೆ ಇಂದ್ರಾದಿಗಳಿಗೆ ಸಂಬಂಧಪಟ್ಟಂತೆ ಅದು ಬಾಹ್ಯ ರೂಪ. ಆದರೆ ಪ್ರಾಣ ಚಕ್ಷುಶ್ರೋತ್ರ ಮನೋವಾಕ್ ಪ್ರಾಣಮಿತಿ ಅಂತ ಬಂದದಲ್ಲೆಲ್ಲ, ಮತ್ತೆ ಅಹಂ ಇಂದ್ರೋವಾ ಪ್ರಾಣೋವಾ ಅಹಮಸ್ಮಿರುಷೆ ಅಂತ ಬಂದಲ್ಲೆಲ್ಲ ಇದೆಲ್ಲ ಅಂತರ್ಯಾಮಿ ಆದಂತಹ ಭಗವಂತನ ರೂಪವನ್ನು, ಆಯಾ ದೇವತೆಗಳಲ್ಲಿ ಅಂತರ್ಯಾಮಿ ಆದಂತಹ ಭಗವಂತನ ರೂಪವನ್ನು ಹೇಳ್ತದೆ ಅಂತ ನಾವು ಹೇಳಿದ್ವಿ. ಅದಕ್ಕೆ ಒಂದು ಪ್ರಶ್ನೆ ಬರಬಹುದು, ನಚ ಅಂತರ್ಯಾಮಿಯುಕ್ತಿ ನ ಅಭಿಮತ ಅಂತ. ಅಂತರ್ಯಾಮಿ ಅಂತ ನೀವೆಲ್ಲ ಕಡೆ ಅರ್ಥ ಮಾಡ್ತಿರಲ್ಲ, ಅದು ಶಾಸ್ತ್ರಕ್ಕೆ ಅಭಿಮತ, ವೇದಗಳಿಗೆ ಅಭಿಮತ ಅಂತ ನೀವು ಹೇಗೆ ಹೇಳ್ತೀರಿ? ಅದಕ್ಕೇನಾದ್ರೂ ಆಧಾರಗಳಿದೆಯಾ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಸರ್ವಗುಣತ್ವತಃ ಅಂತ ಮಾತಿನಿಂದಲೇ ತಗೊಳ್ಬೇಕು ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ಸೈದಂ ಬ್ರಹ್ಮತತಮಂ ಇತಿ ಏತಯಾ ದ್ವಾರಾ ಪ್ರಾಪದ್ಯತ ಇತಿ ಇತ್ಯಾಹ ಮಹಿದಾಸ ಇತಿ ವ್ಯಾಪ್ತತ್ವ, ಅಂತಸ್ಥತ್ವ, ಬಹಿಷ್ಠತ್ವ, ಗುಣವತ್ವ ಉಕ್ತೇ ಇತ್ಯರ್ಥಃ. ಈ ಮೂರು ಬೇರೆ ಬೇರೆ ಕಡೆ ಬಂದಿರುವಂತಹ ವಾಕ್ಯಗಳಲ್ಲಿ ಆ ಭಗವಂತನಿಗೆ ವ್ಯಾಪ್ತತ್ವವನ್ನ, ಮತ್ತೆ ಅಂತಸ್ಥತ್ವವನ್ನ, ಮತ್ತು ಬಹಿಷ್ಠತ್ವವನ್ನ, ಈ ಮೂರು ಗುಣಗಳನ್ನು ಹೇಳಿದ್ದಾರೆ. ಹಾಗಾದ್ರೆ ಭಗವಂತನಿಗೆ ವ್ಯಾಪ್ತವಾದ ರೂಪ ಇದೆ ಅಂತಾಯ್ತು, ಅಂತಸ್ಥವಾದ ರೂಪ ಇದೆ ಅಂತಾಯ್ತು, ಬಹಿಷ್ಠವಾದ ರೂಪ ಇದೆ ಅಂತನೂ ಆಯ್ತು. ಎಲ್ಲಾ ರೂಪಗಳನ್ನು ಶಾಸ್ತ್ರ ಭಗವಂತನಿಗೆ ವರ್ಣನೆ ಮಾಡ್ತಿದೆ ಅಂತಾಯ್ತು. ಅದು ಶಾಸ್ತ್ರಕ್ಕೆ ಅಭಿಮತವೇ ಅಂತ ಅನ್ನೋದಕ್ಕೆ ಈ ಮೂರು ವಾಕ್ಯಗಳನ್ನು ನಾವು ಆಧಾರವಾಗಿ ತಗೋಬೇಕು. ಮೊದಲನೇದಾಗಿ ಸ ಇದಂ ಬ್ರಹ್ಮತತಮಂ ಅಂತ ಅನ್ನೋದನ್ನು ನೋಡೋಣ. ಇದು ಈ ಐತರೇಯ ಉಪನಿಷತ್ತಿನ ದ್ವಿತೀಯ ಆರಣ್ಯಕದ ಚತುರ್ಥಾಧ್ಯಾಯದಲ್ಲಿ ಕೊನೆಯ ಒಂದು ಮಂತ್ರ. ಸ ಜಾತೋ ಭೂತಾನ್ಯಭಿವ್ಯೈಖ್ಯತ ಕಿಮಿಹಾನ್ಯಂ ವಾವ ದಿಶದಿತಿ ಸ ಏತವೇವ ಪುರುಷಂ ಬ್ರಹ್ಮತತಮಂ ಅಪಶ್ಯತ ಅಂತ ಹೀಗಲ್ಲಿ ಒಂದು ವಾಕ್ಯ ಕಂಡು ಬರ್ತದೆ. ರಾಘವೇಂದ್ರ ಸ್ವಾಮಿಗಳು ಉದ್ಧರಿಸಿದ್ದು ಸ ಇದಂ ಬ್ರಹ್ಮತತಮಂ ಅಂತ, ಸ ಇದಂ ಅಂತ. ಆದ್ರೆ ಇದಂ ಅಂತನ್ನುವುದು ನಮ್ಗೆ ಈಗ ಐತರೇಯ ಉಪನಿಷತ್ನಲ್ಲಾಗಲಿ ಭಾಷ್ಯದಲ್ಲಾಗಲಿ ಎಲ್ಲಿಯೂ ಕಾಣಿಸೋದಿಲ್ಲ. ಸ ಏತಮೇವ ಪುರುಷಂ ಬ್ರಹ್ಮತತಮಂ ಅಪಶ್ಯತ, ಏತಮೇವ ಅಂತ ಕಂಡು ಬರ್ತದೆ. ರಾಘವೇಂದ್ರ ಸ್ವಾಮಿಗಳ ಅನೇಕ ಕೃತಿಗಳಲ್ಲಿ ಅವರು ಉದ್ಧರಿಸಿದ್ದು ಎಲ್ಲಿದೆ ಅಂತ ನಮಗೆ ಗೊತ್ತಾಗದೇ ಇರುವ ಸಾಧ್ಯತೆ ಇದೆ, ಅನೇಕ ಬಾರಿ ನಮ್ಮ ಅಜ್ಞಾನದಿಂದಲೇ. ಇನ್ನು ಕೆಲವು ಬಾರಿ ಅನೇಕ ಕಡೆ ಆ ಮುದ್ರಣ ದೋಷ ಮತ್ತೆ ಸಂಪಾದನೆ ದೋಷಗಳು ಕೂಡ ರಾಘವೇಂದ್ರ ಸ್ವಾಮಿಗಳ ಗ್ರಂಥಕ್ಕೂ ಹೊರತಾಗಿ ಏನಿಲ್ಲ. ಆದ್ರಿಂದ ಸ ಇದಂ ಬ್ರಹ್ಮತತಮಂ ಅನ್ನೋದು ಎಲ್ಲಿದೆ ಅಂತ ನನಗೆ ಇನ್ನು ಸಂದೇಹಕ್ಕೆ ವಿಷಯ ಆಗಿ ಉಳಿದಿದೆ. ಏನೇ ಇಲ್ಲಿ ಉಪನಿಷತ್ನಲ್ಲಿ ಅಂತೂ ಸ ಏತಮೇವ ಪುರುಷಂ ಬ್ರಹ್ಮತತಮಂ ಅಂತಿದೆ. ಇದು ನನಗಾಗಲೇ ಹೇಳಿದಂತೆ ಐತರೇಯ ಉಪನಿಷತ್ತಿನ ದ್ವಿತೀಯಾರಣ್ಯಕದ ಚತುರ್ಥಾಧ್ಯಾಯದಲ್ಲಿ ಕೊನೆಗೆ ಬಂದಿದೆ. ನಾವು ಜೀವ ಶರೀರದಲ್ಲಿ ಪರಮಾತ್ಮ, ಮತ್ತೆ ವಿಷ್ಣುವಿನ ಅವತಾರಗಳು ಪೂರ್ಣ, ಇಂದ್ರ ಶಬ್ದ ವಾಚ್ಯ ಭಗವಂತ ಹೇಗೆ ಅಂತನ್ನೋದನ್ನ, ವಿಷ್ಣು ಇಂದ್ರ ಅನಿಸ್ಲಿಕ್ಕೆ ಏನು ಕಾರಣ ಅಂತನ್ನೋದನ್ನೆಲ್ಲ ಅಲ್ಲಿ ವರ್ಣನೆ ಮಾಡ್ತಾರೆ. ಆ ಪ್ರಸಂಗದಲ್ಲಿ ಏತಮೇವ ಪುರುಷಂ ಬ್ರಹ್ಮತತಮಂ ಅಪಶ್ಯತ ಅನ್ನುವಂಥ ಮಾತು ಕಂಡು ಬರ್ತದೆ. ಈ ಮೂಲ ರೂಪನಾದಂತಹ ಭಗವಂತ ಈ ಅವತಾರ ರೂಪಗಳನ್ನು ಇವೆಲ್ಲವೂ ಕೂಡ ಆ ಮೂಲ ರೂಪನಾದ ಪರಮಾತ್ಮನಿಂದ ಅಭಿನ್ನ ಅಂತ ತಿಳಿದ. ಏತಮೇವ ಪುರುಷಂ ಬ್ರಹ್ಮತತಮಂ, ಬ್ರಹ್ಮ ಅಂತಂದ್ರೆ ವ್ಯಾಪ್ತವಾದದ್ದು, ದೇಶತಃ ಕಾಲತಃ ಗುಣತಃ ಅತ್ಯಂತ ಪರಿಪೂರ್ಣವಾದಂತಹ ಪರಬ್ರಹ್ಮ ಅಂತ ಹೀಗರ್ಥ. ಏತಮೇವ ಪುರುಷಂ ಅಂತಂದ್ರೆ ಈ ಪರಮಾತ್ಮನ ಮೂಲ ರೂಪದಿಂದ ಹೊರಬಂದಿರುವಂತಹ ರಾಮಕೃಷ್ಣಾದಿ ರೂಪಗಳೇನಿವೆ ಅವೆಲ್ಲ ಅಂತ ಅರ್ಥ. ಈ ಎಲ್ಲ ಅವತಾರಗಳನ್ನು ಕೂಡ ಪುರುಷಂ ಅಪಶ್ಯತ, ಅವೆಲ್ಲವನ್ನು ಕಂಡ. ಹೇಗೆ ಕಂಡ ಅಂದ್ರೆ ಬ್ರಹ್ಮತತಮಂ, ದೇಶತಃ ಕಾಲತಃ ವ್ಯಾಪ್ತ ಎಂಬುದಾಗಿ ತಿಳಿದ ಅಂತ ಅದರ ಅರ್ಥ. ಸ ಸರ್ವಗುಣ ಸಂಪೂರ್ಣಂ ಸರ್ವಗಂ ನಿತ್ಯಮವ್ಯಯಂ ಏತದೇವ ಸ್ವರೂಪಂ ಚ ತಪಶ್ಯದ ಅವತಾರಕಂ
ತಸ್ಮಾತ್ ಸರ್ವಾವತಾರಾಶ್ಚ ಸರ್ವಜೀವೇಷು ಸಂಸ್ಥಿತಾಃ ಪ್ರಾದುರ್ಭಾವಾಃ ಸರ್ವಗುಣೈಃ ಪೂರ್ಣಾ ಏವ ಸದಾ ಸ್ಥಿತಾಃ ಅಂತ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ವರ್ಣಿತ ಆಗಿದೆ. ಸಹ ಅಂದ್ರೆ ಆ ಮೂಲ ರೂಪನಾದಂತಹ ನಾರಾಯಣ, ಅವನು ಏತದೇವ ಸ್ವರೂಪಂ, ಈ ತನ್ನ ಅವತಾರಗಳೆಲ್ಲವನ್ನೂ ಕೂಡ, ಅವತಾರಗಳಲ್ಲಿರುವಂತಹ ರೂಪಗಳನ್ನು ಕೂಡ, ರಾಮಕೃಷ್ಣಾದಿ ರೂಪಗಳನ್ನು ಕೂಡ ತನ್ನಂತೆಯೇ ಅಂದ್ರೆ ಮೂಲ ರೂಪದಲ್ಲಿರುವ ಭಗವಂತನಂತೆಯೇ ಸರ್ವಗುಣ ಸಂಪೂರ್ಣ, ಸರ್ವಗತ, ನಿತ್ಯ ಇತ್ಯಾದಿ ರೂಪದಿಂದ ಅದನ್ನ ತಿಳಿದುಕೊಂಡ. ಹಾಗೆ ತಿಳ್ಕೊಂಡಿರುವವನು ಅವನೇ. ಆದ್ರಿಂದ ಅವನಿಗೆ ಇಂದ್ರ ಅಂತ ಹೇಳ್ತಾರೆ ಅಂತ ಅರ್ಥ. ಅದಕ್ಕೆ ಇದಂ ಪಶ್ಯತಿ, ಎಲ್ಲವನ್ನು ಹೀಗೆ ನೋಡುವುದರಿಂದ ಅವನನ್ನು ಇಂದ್ರ ಅಂತ ಹೇಳ್ತಾರೆ. ಸತು ಅಪಶ್ಯತ್ ಅವತಾರಗಂ, ಆದ್ರಿಂದ ಎಲ್ಲಾ ಅವತಾರಗಳು, ಎಲ್ಲಾ ಜೀವರಲ್ಲಿ ಅಂತರ್ಯಾಮಿಯಾದ ರೂಪಗಳು ಕೂಡ, ಮತ್ತೆ ಭೂಲೋಕದಲ್ಲಿ ಹುಟ್ಟಿರುವ ಅವತಾರಗಳು, ಬೇರೆ ಬೇರೆ ಎಲ್ಲೆಲ್ಲೋ ಕಂಡು ಬಂದಿರುವಂತಹ ಅವತಾರಗಳು, ಮತ್ತು ಭಗವಂತನ ಅಂಶಾವತಾರಗಳು ಅಂತ ಹೀಗೆಲ್ಲ ಹೇಳ್ತಿರ್ತಾರೆ. ಅವೆಲ್ಲವೂ ಕೂಡ, ಆವೇಶಾವತಾರಗಳು ಎಲ್ಲವೂ ಕೂಡ ಅತ್ಯಂತ ಪೂರ್ಣವಾದದ್ದೇ ಅಂತ ಅದಕ್ಕೆ ಅರ್ಥ. ಹೀಗೆ ವಿಷ್ಣುವಿನ ಅವತಾರಗಳು ಪೂರ್ಣ ಅನ್ನುವಲ್ಲಿ ಸ ಏತಮೇವ ಪುರುಷಂ ಬ್ರಹ್ಮ ತತಮಂ, ತತ ಅಂದ್ರೆ ವ್ಯಾಪ್ತ, ತತಮ ಅಂತಂದ್ರೆ ಅತ್ಯಂತ ವ್ಯಾಪ್ತನಾದವನು. ತ ಅನ್ನೋ ಶಬ್ದಕ್ಕೆ ವ್ಯಾಪ್ತ ಅಂತ ಅರ್ಥ ಇದೆ. ತಮ ಅಂದ್ರೆ ಅತ್ಯಂತ ವ್ಯಾಪ್ತನಾದವನು ಅಂತ ಈಗ ಅರ್ಥ ತಿಳ್ಕೋಬಹುದು. ಇದು ವ್ಯಾಪ್ತತ್ವವನ್ನು ತಿಳಿಸುವಂತಹ ವಾಕ್ಯ. ಇನ್ನು ಮುಂದೆ ಏತಯ ದ್ವಾರ ಪ್ರಾಪಶ್ಯತ ಅಂತ ಮತ್ತೊಂದು ವಾಕ್ಯ ಇದೆ. ಈ ವಾಕ್ಯವು ಕೂಡ ಆ ಐತರೇಯ ಉಪನಿಷತ್ತಿನ ದ್ವಿತೀಯಾರಣ್ಯಕದ ಚತುರ್ಥಾಧ್ಯಾಯದಲ್ಲೇ ಬರುವಂಥದ್ದು. ಈ ಮೂರನೇ ಮಂತ್ರ ಏನಿದೆ, ಆ ಮೂರನೇ ಮಂತ್ರಕ್ಕಿಂತ ಮುಂಚೆ ಬರುವಂಥದ್ದು. ಜೀವ ಶರೀರದಲ್ಲಿ ಪರಮಾತ್ಮ ಅಂತ ವರ್ಣನೆ ಮಾಡುವ ಪ್ರಸಂಗ ಅದು. ಸ ಏತಮೇವ ಸೀಮಾನಂ ವಿದಾರ್ಯ ಏತಯಾ ದ್ವಾರ ಪ್ರಾಪದ್ಯತ ಸೈಷಾ ವಿದ್ಯುತ್ತಿರ್ನಾಮ ದ್ವಾಹ ಅಂತ ವರ್ಣನೆ ಮಾಡುವ ಪ್ರಸಂಗ ಅದು. ಈ ಭಗವಂತ ನಾರಾಯಣ ರೂಪದಿಂದ ಬ್ರಹ್ಮ ಶರೀರದಲ್ಲಿ ಮಸ್ತಕ ಪ್ರದೇಶವನ್ನ ವಿಭಾಗ ಮಾಡಿ ಅಲ್ಲಿ ಸುಷುಮ್ನಾ ನಾಡಿ ದ್ವಾರ ಪ್ರವೇಶ ಮಾಡಿದ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಇತಿ ಮತ್ವಾವಿರಿಂಚ್ಯ ಶರೀರಂ ಪ್ರವಿವೇಶ ಸಹ ಮೂರ್ಧನ್ಯ ನಾಟ್ಯ ಪ್ರಥಮಂ ಬ್ರಹ್ಮವಾಯು ಸಮನ್ವಿತಃ ಅಜ್ಞಾದಯ ತತಃ ಪಶ್ಚಾತ್ ಪ್ರವಿಷ್ಟಾ ತನ್ನಿಯೋಜಿತಾ ಅಂತ ಅದರ ಉಪನಿಷತ್ ಭಾಗ. ಈ ಭಗವಂತ ಏನು ಮಾಡಿದ, ಬ್ರಹ್ಮವಾಯು ಸಮೇತನಾಗಿ ಆ ಬ್ರಹ್ಮನ ಶರೀರವನ್ನ ಮೊದಲಿಗೆ ಪ್ರವೇಶ ಮಾಡಿದ. ಬ್ರಹ್ಮನ ಶರೀರದಲ್ಲಿಯೂ ಕೂಡ ಪರಮಾತ್ಮನು ಇದ್ದಾನೆ, ಚತುರ್ಮುಖ ಬ್ರಹ್ಮ ಇದ್ದಾನೆ, ವಾಯು ಕೂಡ ಇದ್ದಾನೆ. ಹೀಗೆ ಈ ಮೂರು ರೂಪಗಳು, ಒಂದು ಪರಮಾತ್ಮನ ರೂಪ, ಬ್ರಹ್ಮನ ರೂಪ ಮತ್ತು ವಾಯುವಿನ ರೂಪ, ಈ ಬ್ರಹ್ಮವಾಯು ಸಮೇತನಾಗಿ ಪರಮಾತ್ಮನ ಬ್ರಹ್ಮನ ಶರೀರವನ್ನ ಪ್ರವೇಶ ಮಾಡಿದ. ಹೇಗೆ ಅಂದ್ರೆ ಆ ಶರೀರದ ಮಸ್ತಕದಲ್ಲಿರುವಂತಹ ಸುಷುಮ್ನಾ ನಾಡಿಯ ಮೂಲಕ ಪ್ರವೇಶ ಮಾಡಿದ. ಅದಾದ್ಮೇಲೆ ಅಜ್ಞಾನಿಗಳು ಆ ಭಗವಂತನ ಆಜ್ಞೆಯನ್ನು ಸ್ವೀಕಾರ ಮಾಡಿ ಅದರೊಳಗೆ ಪ್ರವೇಶ ಮಾಡಿದರು ಅಂತ ಹೀಗಾದ್ರ ಅರ್ಥ ಇದೆ. ಮುಂದೆ ಇನ್ನೊಂದು ಕಡೆ ಪಾದದ ತುದಿಯಿಂದಲೂ ಕೂಡ ಪ್ರವೇಶ ಮಾಡಿದ ಅಂತ ಹೀಗಾದ್ರ ಅರ್ಥ ಇದೆ. ಪ್ರಪದಾಭ್ಯಾಂ ತಥಾ ಅನ್ಯೇನ ರೂಪೇಣ ಪ್ರವೇಶ ಸಹ ಅಂತ ಹೇಳಿ. ಇದೆಲ್ಲವೂ ಕೂಡ ಆ ಭಗವಂತ ಅದರಲ್ಲಿ ಅಂತರ್ಗತನಾಗಿದ್ದಾನೆ ಅಂತ ಅನ್ನೋದನ್ನು ತೋರಿಸ್ತದೆ, ಅಂತರ್ಯಾಮಿ ರೂಪವನ್ನು ತೋರಿಸ್ತದೆ. ಹೀಗೆ ವ್ಯಾಪ್ತತ್ವವನ್ನು ತೋರಿಸಲಿಕ್ಕಂತಹ ಒಂದು ಭಾಗ, ಅಂತರ್ಯಾಮಿ ರೂಪವನ್ನು ತೋರಿಸಲಿಕ್ಕಿರುವಂತಹ ಮತ್ತೊಂದು ಭಾಗ ಇದು. ಇತ್ಯಾಹ ಮಹಿದಾಸ ಐತರೇಯ ಅನ್ನುವಂಥ ಭಾಗ ಉಪನಿಷತ್ತಿನಲ್ಲಿ ವಾಂಗ್ಮಯ ಪ್ರಪಂಚದಲ್ಲಿ ಸತ್ಯ, ಅನೃತ ಮತ್ತೆ ಮುಖ್ಯವಾಗಿ ಹರಿಯೇ ಇಂದ್ರ ಅಂತ ವರ್ಣನೆ ಮಾಡುವಂತಹ ಪ್ರಸಂಗದಲ್ಲಿ ಕಂಡು ಬರ್ತದೆ. ಅಲ್ಲಿ ಹೀಗೆ ವರ್ಣಿತ ಆಗಿದೆ. ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ ತದ್ಯಶಃ ಸ ಇಂದ್ರ ಸ ಸರ್ವಭೂತಾನಾಮಧಿಪತಿ ಸಯ ಏವಮೇತಮಿಂದ್ರಂ ಭೂತಾನಾಮಧಿಪತಿಂ ವೇದ ವಿಸ್ರಸಾಹ್ಯೇವಾಸ್ಮಾಲ್ಲೋಕಾತ್ ಪ್ರೈತೀತಿಹ ಸ್ಮಾಹ ಮಹಿದಾಸ ಐತರೇಯ ಅಂತ ಭಾಗ. ಈ ಬೃಹತಿ ಸಹಸ್ರ ಮಂತ್ರ ಅಂತ ಅನ್ನೋದು ನಾರಾಯಣ ಗುಣಗಳನ್ನೇ ವರ್ಣನೆ ಮಾಡ್ತದೆ. ಅದರಲ್ಲಿ ಇಂದ್ರ ಅಂತ ಬರುವುದೆಲ್ಲ ಮುಖ್ಯವಾಗಿ ನಾರಾಯಣನೇ. ಅವನೇ ಬ್ರಹ್ಮಾದಿ ಜೀವರಿಗೆ ನಿಯಾಮಕನಾಗಿದ್ದಾನೆ. ಈ ಬೃಹತಿ ಸಹಸ್ರ ಪ್ರತಿಪಾದ್ಯನಾದ ನಾರಾಯಣನನ್ನು ಇಂದ್ರ ಶಬ್ದ ವಾಚ್ಯ ಅಂತ ತಿಳಿದು ಜೀವರಿಗೆ ನಿಯಾಮಕ ಅಂತ ಯಾವ ಸಾಧಕ ತಿಳಿತಾನೆ, ಅವನು ಸಂಸಾರ ಬಂಧನದಿಂದ ಮುಕ್ತನಾಗಿ ವೈಕುಂಠ ಲೋಕಕ್ಕೆ ತೆರಳುತ್ತಾನೆ ಅಂತ ಮಹಿದಾಸ ಐತರೇಯ ಹೇಳಿದ ಅಂತ ವರ್ಣನೆ ಇದೆ.
ಇಲ್ಲಿ ಮಹಿಳಾ ಸಾಹಿತ್ರಿಯ ಹೇಳಿದಂತ ವರ್ಣನೆ ಇರುವುದೇನಿದೆಯಲ್ಲ, ಇತರಾ ದೇವಿಯ ಮಗನಾಗಿ ಮಹಿದಾಸ ಎಂಬ ಶಬ್ದದಿಂದ, ಮಹಿದಾಸ ಎಂಬ ರೂಪದಿಂದ ಭಗವಂತ ಹುಟ್ಟಿದ್ದ ಅಂತ ಹೇಳ್ತಿದ್ದಾರೆ. ಇದು ಬಹಿಷ್ಠತ್ವವನ್ನು ವರ್ಣನೆ ಮಾಡುವಂತಹ ವಾಕ್ಯ. ಮೊದಲನೇದ್ದು ವ್ಯಾಪ್ತತ್ವವನ್ನು ಹೇಳುವ ವಾಕ್ಯ, ಎರಡನೇದ್ದು ಅಂತಸ್ಥತ್ವವನ್ನು, ಬ್ರಹ್ಮಾದಿ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಅಂತ ಹೇಳುವ ವಾಕ್ಯ, ಮತ್ತೆ ಬಹಿಷ್ಠತ್ವವನ್ನು, ಹೊರಗಡೆ ಆ ಇಂದ್ರ ಅಲ್ಲಿ ವಿಶ್ವಾಮಿತ್ರ ಕೂತಿದ್ದಾನೆ, ಆ ವಿಶ್ವಾಮಿತ್ರನ ಎದುರಿಗೆ ಇಂದ್ರ ಕೂತಿದ್ದಾನೆ, ಇಂದ್ರನಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಕೂತಿದ್ದಾನೆ. ಮತ್ತೆ ಇಡೀ ಉಪನಿಷತ್ತನ್ನು ಹೇಳಿದವನು ಮಹಿದಾಸ ರೂಪಿ ಆದಂತಹ ಭಗವಂತ. ಹೀಗೆ ಹೇಳಿದರೂ ಭಗವಂತನ ರೂಪ ಒಂದು ಬೇರೆನೇ ಇದೆ, ಅದೇ ಬಹಿಷ್ಠವಾದ ರೂಪ ಅಂತ ತಿಳ್ಕೋಬೇಕು. ಹೀಗೆ ಇಷ್ಟು ಗುಣವುಳ್ಳದ್ದಾದ ಗುಣಗಳನ್ನು ಆ ಭಗವಂತನನ್ನು ಪ್ರತಿಪಾದನೆ ಮಾಡಿದ್ದಾರೆ. ಆದ್ರಿಂದ ಅಂತರ್ಯಾಮಿ ವಿವಕ್ಷ ಅಂತ ಶಾಸ್ತ್ರಕ್ಕೆ ಸಮ್ಮತ ಅಲ್ಲ ಅಂತ ಯಾರು ಕೂಡ ಪ್ರಶ್ನೆ ತೆಗೆಯುವಂತಿಲ್ಲ. ಮತ್ತೆ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಹೇಳಲಿಲ್ಲ, ನಾವು ತಿಳ್ಕೊಳ್ಬೇಕು. ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ ಅಂತ ಅನೇಕ ಬಾರಿ ಈ ಬೃಹದಾರಣ್ಯಕ ಉಪನಿಷತ್ತಿನ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಅನೇಕ ಬಾರಿ ಬರ್ತದೆ. ಯಸ್ಯ ಪೃಥ್ವೀ ಶರೀರಂ ಎಂ ಪೃಥ್ವೀ ನ ವೇದ ಯಃ ಪೃಥಿವ್ಯಾಮಂತರೋ ಯಮಯತಿ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ. ಇವನು ನಿನಗೂ ಅಂತರ್ಯಾಮಿಯಾಗಿದ್ದಾನೆ ಅಂತ ಸಾಧಕನನ್ನು ಕುರಿತು ಹೇಳ್ತಾರೆ. ಯಃ ಪೃಥಿವ್ಯಾಂ ಅಂತರಃ ಪೃಥಿವೀಂ ಯಮಯತಿ, ಪೃಥ್ವಿಯನ್ನು ಅವನು ನಿಯಮಿಸ್ತಾ ಇದ್ದಾನೆ, ಆದರೆ ಪೃಥ್ವಿಗೆ ಅವನ ಬಗ್ಗೆ ಗೊತ್ತಿಲ್ಲ. ಹೀಗೆ ಬೃಹದಾರಣ್ಯಕ ಉಪನಿಷತ್ತಿನ 3ನೇ ಅಧ್ಯಾಯ, ವಾಸ್ತವಿಕವಾಗಿ ಅದು 5ನೇ ಅಧ್ಯಾಯ, ಅಲ್ಲಿ ಈ ಜಗತ್ತನ್ನ ಪರಮಾತ್ಮ ಶರೀರ ಅಂತ 10-20 ಬಾರಿ ವರ್ಣನೆ ಮಾಡಿದ್ದಾರೆ. ಯಸ್ಮಾತ್ ಅಂತರ್ಯಾಮಿ ಹರಿಸ್ಮೃತಃ ತಂಚಾಪಿ ಯಮಯೇದ್ಯಸ್ಮಾತ್ ಅಂತರ್ಯಾಮಿ ಹರಿಸ್ಮೃತಃ. ಈ ವಾಯು ಮೊದಲಾದವರಲ್ಲಿ ಎಲ್ಲರಲ್ಲೂ ಕೂಡ ಇವನಿದ್ದು ಯಮಯೇತ್ ಭಗವಂತ ಮುನ್ನಡೆಸ್ತಾನೆ, ಆದ್ರಿಂದ ಅವನಿಗೆ ಅಂತರ್ಯಾಮಿ. ಯಾಮಿ ಅಂದ್ರೆ ಮುನ್ನಡೆಸುವವನು, ಅವನು ನಿಯಮನ ಮಾಡುವವನು ಅಂತ ಅರ್ಥ. ಯಸ್ಯ ಪೃಥ್ವೀ ಶರೀರಂ, ಅವನಿಗೆ ಪೃಥ್ವಿಯೇ ಶರೀರವಾಗಿದೆ. ಪೃಥಿವ್ಯಾಂ ತಿಷ್ಠನ್, ಪೃಥ್ವಿಯಲ್ಲಿದ್ದಾನೆ ಅಂತ ಬಂದಿದೆ. ಅಪ್ಸು ತಿಷ್ಠನ್ ಆಪಹ ಶರೀರಂ, ಅವನಿಗೆ ಈ ನೀರು ಅನ್ನೋದು ಜಲಾಭಿಮಾನಿ ದೇವತೆ ಅನ್ನೋದು ಅವನ ಶರೀರ. ಮತ್ತೆ ಯಸ್ಯ ಅಂತರಿಕ್ಷಂ ಶರೀರಂ, ಅವನಿಗೆ ಅಂತರಿಕ್ಷವೇ, ಅವನಿಗೆ ಅಂತರಿಕ್ಷಾಭಿಮಾನಿಯಾದ ದೇವತೆ ಅವನಿಗೆ ಶರೀರ. ಏಷತಿ ಆತ್ಮ ಅಂತರ್ಯಾಮಿ ಅಂತ. ಹೀಗೆ ಅಂತರ್ಯಾಮಿ ಅಂತಸ್ಥ ಅಂದ್ರೂ ಒಂದೇ ಅರ್ಥ. ಹೀಗೆ ಶಾಸ್ತ್ರ ಅನೇಕ ಕಡೆ ಆ ಅಂತರ್ಯಾಮಿತ್ವವನ್ನು ಭಗವಂತನಿಗೆ ಪ್ರತಿಪಾದನೆ ಮಾಡಿದೆ, ಅಂತರ್ಯಾಮಿಯಾದಂತಹ ರೂಪವನ್ನು ಕೂಡ ಪ್ರತಿಪಾದನೆ ಮಾಡಿದೆ. ಆದ್ದರಿಂದ ಶಾಸ್ತ್ರಕ್ಕದು ಅಸಮ್ಮತ ಅಂತ ಯಾರು ಕೂಡ ಆಕ್ಷೇಪ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ನೋಡ್ತಿರುವಂತಹ ಈ ಪ್ರಥಮಾಧ್ಯಾಯದ ಮೊದಲ ಪಾದದ ಕೊನೆಯ ಅಧಿಕರಣ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಸೂತ್ರಗಳು ಏನಿವೆ, 4 ಸೂತ್ರಗಳು, ಅದರ ಅರ್ಥಗಳನ್ನು ನೋಡೋಣ. ಅಲ್ಲಿ ಪ್ರಾಣಸ್ಥಾನುಗಮಾತ್ ಅಂತ ಮೊದಲನೇ ಸೂತ್ರ. ಪ್ರಾಣ ಅಂದ್ರೆ ಎಲ್ಲಾ ಶ್ರುತಿಗಳಲ್ಲೂ ಕೂಡ ಪ್ರಾಣಶಬ್ದ ವಾಚ್ಯನಾದವನು, ಮನೋವಾಕ್ ಪ್ರಾಣ ಇತ್ಯಾದಿ ಕಡೆಗಳಲ್ಲಿ ಪ್ರಾಣಶಬ್ದ ವಾಚ್ಯನಾದವನು ವಿಷ್ಣುವೇ ಆಗಿದ್ದಾನೆ. ತಥಾ ಅಂದ್ರೆ ತದ್ವೈತ್ವಂ ಪ್ರಾಣ ಭವಃ ಎಂಬ ಶ್ರುತಿ ಹೇಗೆ ಪರಮಾತ್ಮನೇ ಹೇಳ್ತದೋ, ಹಾಗೆ ಮನೋವಾಕ್ ಪ್ರಾಣ ಎಂಬಲ್ಲಿಯೂ ಕೂಡ, ಈ ಶ್ರುತಿಯಲ್ಲೂ ಕೂಡ ಪ್ರಾಣ ಅಂದ್ರೆ ವಿಷ್ಣುವೇ, ತತ್ತು ವಿಷ್ಣುವೇ, ತತ್ತು ಅಂತ ಅಧ್ಯಾರ್ಥವಾದ ಶಬ್ದ. ತಥಾ ತದ್ವೈ ತ್ವಂ ಪ್ರಾಣ ಭವತ್ ಎಂಬ ಶ್ರುತಿಯಂತೆ ಅಂತ ಅರ್ಥ ಅದಕ್ಕೆ. ಇಲ್ಲಿಯೂ ಕೂಡ ಈಗ ನಾವು ನೋಡ್ತಿರುವಂತಹ ಮನೋವಾಕ್ ಪ್ರಾಣ ಎಂಬಲ್ಲಿ ಕೂಡ ಪ್ರಾಣಶಬ್ದ ವಾಚ್ಯನಾದವನು ವಿಷ್ಣುವೇ. ಮುಂದೆ ಅನುಗಮಾತ್ ಎಂಬ ಶಬ್ದ. ಅನುಗಮಾತ್ ಅಂದ್ರೆ ಅನೇಕ ಕಡೆ ವಿಷ್ಣುವಾಚಕವಾದ ಶಬ್ದಗಳು, ಬ್ರಹ್ಮಪದ, ಅವನ ಅಸಾಧಾರಣ ಧರ್ಮಗಳನ್ನು ಹೇಳಿರುವುದರಿಂದ, ಅನುಗತಿ ಅಂದ್ರೆ ಒಂದೇ ರೀತಿಯಾದಂತಹ ನಿರೂಪಣೆ ಇರುವುದರಿಂದ ಪರಮಾತ್ಮನಿಗೆ ಸಲ್ಲುವಂತಹ ಅನೇಕ ಶಬ್ದಗಳನ್ನು ಅಲ್ಲಿ ಹೇಳಿರುವುದರಿಂದ ಅಂತ ಅದರ ಅರ್ಥ. ಅದರ ಮುಂದೆ ಬರುವಂತಹ ಶಬ್ದ ನವಕ್ತುರ್ ಆತ್ಮೋಪದೇಶಾದಿತ್ಯನ ಅಧ್ಯಾತ್ಮ ಸಂಬಂಧ ಭೂಮಾ ಹ್ಯಸ್ಮಿನ್ ಅಂತ. ಈ ಬೃಹತಿ ಸಹಸ್ರವನ್ನ ಪಠನ ಮಾಡ್ತಾ ಇದ್ದಂತಹ ವಿಶ್ವಾಮಿತ್ರನಿಗೆ ಇಂದ್ರ ಆತ್ಮೋಪದೇಶಾತ್, ವಕ್ತುಹು ಅಂದ್ರೆ ಬೃಹತಿ ಸಹಸ್ರವನ್ನು ಪಠನ ಮಾಡ್ತಿದ್ದ ವಿಶ್ವಾಮಿತ್ರನಿಗೆ, ಆತ್ಮೋಪದೇಶಾತ್ ಇಂದ್ರನಾದವನು ಆತ್ಮೋಪದೇಶಾತ್ ಪ್ರಾಣೋವಾ ಅಹಮಸ್ಮೃಷೆ, ತನ್ನನ್ನೇ ಪ್ರಾಣ ಅಂತ ಹೇಳ್ಕೊಂಡಿದ್ದಾನಲ್ಲ, ಆತ್ಮೋಪದೇಶಾತ್ ಇತಿಚೇನ್ನ ವಿಷ್ಣುವು ಪ್ರಾಣಶಬ್ದ ವಾಚ್ಯನಲ್ಲ, ಹೊರತು ಇಂದ್ರನೇ ಪ್ರಾಣಶಬ್ದ ವಾಚ್ಯನಾಗ್ತಾನಲ್ವಾ. ಅಂದರೆ
ಮೊದಲನೇ ನ ಅನ್ನೋದಕ್ಕೆ ವಿಷ್ಣು ಪ್ರಾಣಶಬ್ದ ವಾಚ್ಯನ ಅಲ್ಲ ಅಂತ ಪ್ರಶ್ನೆ. ನ ಅಂದ್ರೆ ನೀವು ಈ ಸಲ ಪ್ರಶ್ನೆ ಮಾಡಬಾರದು. ಯಾಕೆಂದ್ರೆ ಅಧ್ಯಾತ್ಮ ಸಂಬಂಧ ಭೂಮಾ ಹ್ಯಸ್ಮಿನ್ ಅಂತ ಮುಂದಿನ ಸೂತ್ರದ ಭಾಗ. ಅಧ್ಯಾತ್ಮ ಸಂಬಂಧ ಭೂಮಾ, ಯಾಕೆಂದ್ರೆ ಅಸ್ಮಿನ್ ಅಂದ್ರೆ ಈ ಪ್ರಕರಣದಲ್ಲಿ ಅಧ್ಯಾತ್ಮ ಸಂಬಂಧ ಭೂಮಾ, ಅನೇಕ ಶರೀರಗಳ ಸಂಬಂಧವನ್ನ ಪರಮಾತ್ಮನಿಗೆ ತೋರಿಸಿದ್ದಾರೆ. ಪ್ರಾಣಸ್ತ್ವಂ ಪ್ರಾಣ ಸರ್ವಾಣಿ ಭೂತಾನಿ ಅಂತ ಹೀಗೆ ಆ ಪ್ರಾಣನಿಗೆ ಅನೇಕ ಶರೀರಗಳ ಸಂಬಂಧವನ್ನು, ಭೂಮ ಅಂದ್ರೆ ಅನೇಕ ಅಂತ ಅರ್ಥ, ಅನೇಕ ಶರೀರಗಳ ಸಂಬಂಧವನ್ನು ತೋರಿಸಿರುವುದರಿಂದ ಇಲ್ಲಿ ಪರಮಾತ್ಮನೇ ಆ ಪ್ರಾಣನಾಗಿರಬೇಕು. ಇಂದ್ರನೇ ಎಲ್ಲಾ ಶಬ್ದಗಳಲ್ಲಿಯೂ ಕೂಡ, ಎಲ್ಲಾ ದೇಹಗಳಲ್ಲಿಯೂ ಕೂಡ, ಎಲ್ಲಾ ದೇಹಿಗಳಲ್ಲಿಯೂ ಕೂಡ ಇರುವುದು ಸಂಗತ ಅಲ್ಲ. ಎಲ್ಲರಲ್ಲೂ ಕೂಡ ಇರುವಂತಹವನು ಅಂದ್ರೆ ಪರಮಾತ್ಮನೇ ಆಗಿದ್ದಾನೆ. ಅದರ ಮುಂದಿನ ಸೂತ್ರ ಶಾಸ್ತ್ರ ದೃಷ್ಟ್ಯಾತು ಉಪದೇಶೋ ವಾಮದೇವವತ್ ಅಂತ. ಈ ಇಂದ್ರ ಪ್ರಾಣೋವಾ ಅಹಮಸ್ಮಿ ಋಷಿಯೇ ವಿಶ್ವಾಮಿತ್ರನೇ ಅಹಮೇವ ಪ್ರಾಣ, ನಾನೇ ಪ್ರಾಣ ಅಂತ ಹೇಳ್ಕೊಂಡಿದ್ದಾನಲ್ಲ. ನನ್ನಲ್ಲಿ ಪ್ರಾಣ ಇರುವುದಾಗಿದ್ದರೆ ಇಂದ್ರನಲ್ಲಿ ಆ ಪ್ರಾಣ ಶಬ್ದವಾಚನಾದ ಭಗವಂತ ಇದ್ದಾನೆ ಅಂತ ನೀವು ಅರ್ಥ ಮಾಡುವುದಾದ್ರೆ ಮೈ ಪ್ರಾಣ ಅಂತ ಹೇಳ್ತಿದ್ದ ಅವನು ಇಂದ್ರ ವಿಶ್ವಾಮಿತ್ರನಿಗೆ. ಅದನ್ನು ಬಿಟ್ಟು ಅಹಂ ಪ್ರಾಣ ಅಂತ ಹೇಗೆ ಹೇಳಿದ್ದಾನೆ? ಅದರಿಂದ ನೀವು ಇದನ್ನ ಅಂತರ್ಯಾಮಿ ವಿವಕ್ಷೆಯಿಂದ ಹೊಂದಿಸುವುದು ಹೇಗೆ ಅಂತ ಒಂದು ಪ್ರಶ್ನೆ ಬರಬಹುದು. ಅದಕ್ಕೆ ಹೀಗೆ ಉತ್ತರವನ್ನು ಹೇಳ್ತಾರೆ. ಮಯಿ ಪ್ರಾಣ, ನನ್ನಲ್ಲಿ ಪ್ರಾಣ ಅಂತ ಹೇಳುವ ಬದಲು ಅಹಂ ಪ್ರಾಣ, ನಾನೇ ಪ್ರಾಣ ಅಂತ ಇಂದ್ರ ಮಾಡಿದ ಉಪದೇಶ ಏನಿದೆ, ಈ ಉಪದೇಶವು ವಾಮದೇವವತ್, ವಾಮದೇವ ಅನ್ನುವ ಋಷಿ ಅಹಂ ಮನು ಅಹಂ ಸೂರ್ಯ, ನಾನೇ ಮನು ನಾನೇ ಸೂರ್ಯ ಅಂತ ಹೇಳ್ಕೊಂಡಿದ್ದಾನೆ. ಅದು ಒಂದ್ ಕಡೆ ಬರ್ತದೆ. ಪ್ರಾಯ ಬೃಹದಾರಣ್ಯಕದ ಮಾತದು. ನಾನು ಮನು ನಾನು ಸೂರ್ಯ ಅಂತ ಅವನು ಹೇಳುವುದೇನಿದೆ, ಎಲ್ಲ ಕಡೆಯೂ ಕೂಡ ನಾನೇ ಮನು ನಾನೇ ಸೂರ್ಯ ಅಂತ ವಾಮದೇವ ಹೇಳಿಕೊಂಡಂತೆ ಕಾಣಿಸ್ತದೆ. ಹಾಗರ್ಥ ಅಲ್ಲ. ಅಹಂ ಅಂದ್ರೆ ವಾಮದೇವನ ಅಂತರ್ಯಾಮಿಯಾದಂತಹ ಪರಮಾತ್ಮ ಏನಿದ್ದಾನೆ ಅವನು ಮನುವಿನ ಅಂತರ್ಯಾಮಿಯಾದ ಪರಮಾತ್ಮನಾಗಿದ್ದಾನೆ. ಹಾಗೇನೆ ಸೂರ್ಯ ಅಂತಂದ್ರೆ ಸೂರ್ಯನ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನು ಅವನೇ ಆಗಿದ್ದಾನೆ. ಹೀಗೆ ವಾಮದೇವನ ಅಂತರ್ಯಾಮಿಯೂ ಮನುವಿನ ಅಂತರ್ಯಾಮಿಯೂ ಸೂರ್ಯನ ಅಂತರ್ಯಾಮಿಯೂ ಒಂದೇ ಅಂತ ಅರ್ಥ. ಅದರಂತೆ ವಾಮದೇವವತ್ ಅಂದ್ರೆ ವಾಮದೇವನ ಮಾತಿನಂತೆ ಇಲ್ಲೂ ಕೂಡ ಪ್ರಾಣೋವಾ ಅಹಮಸ್ಮಿ ಋಷಿ ಅಂದ್ರೆ ನಾನೇ ಪ್ರಾಣ ಅಂತ ಅರ್ಥ ಅಲ್ಲ. ಹೊರತು ಪ್ರಾಣ ಶಬ್ದವಾಚ್ಯನಾದ ನನ್ನಲ್ಲಿ, ಇಂದ್ರ ಶಬ್ದವಾಚ್ಯನಾದ ನನ್ನಲ್ಲಿ ಪರಮಾತ್ಮ ಇದ್ದಾನೆ ಅಂತ ಅದರ ತಾತ್ಪರ್ಯ. ಆ ಸೂತ್ರದಲ್ಲಿ ಶಾಸ್ತ್ರ ದೃಷ್ಟಿಯ ಅಂತಿದೆ. ಶಾಸ್ತ್ರ ಅಂದ್ರೆ ನಾವು ಓದುವಂತಹ ಶಾಸ್ತ್ರ ಅಂತ ಅರ್ಥ ಅಲ್ಲ. ಶಾಸ್ತ್ರೀತಿ ಶಾಸ್ತ್ರಂ, ನಮ್ಮೆಲ್ಲರನ್ನೂ ನಿಯಮಿಸುವಂತಹ, ಒಳಗಿದ್ದು ನಿಯಮಿಸುವಂತಹ, ನಿಯಂತ್ರಿಸುವಂತಹ ಭಗವಂತ ಇದ್ದಾನೆ, ಅವನೇ ಶಾಸ್ತ್ರ. ಆ ಶಾಸ್ತ್ರನಾದ, ಶಾಸ್ತ್ರ ಶಬ್ದವಾಚ್ಯನಾದ ನಮ್ಮೆಲ್ಲರನ್ನೂ ನಿಯಮಿಸುವ ಭಗವಂತ ಒಳಗಿದ್ದಾನೆ ಎಂಬ ದೃಷ್ಟಿ ಅನುಸಂಧಾನದಿಂದ ಈ ಇಂದ್ರನು ಕೂಡ ನಾನೇ ಪ್ರಾಣ ಅಂತ ಹೇಳಿದ್ದಾನೆ. ಹೊರತು ಅವನೇ ಪ್ರಾಣ ಅಲ್ಲ, ಅವನಲ್ಲಿ ಅಂತರ್ಗತನಾದವನು ಈ ಪ್ರಾಣ ಶಬ್ದವಾಚ್ಯನಾದ ಭಗವಂತ ಅಂತ ಅದರ ತಾತ್ಪರ್ಯ. ಇದು ಹೀಗೆ ವ್ಯಾಪ್ತತ್ವ, ಅಂತಸ್ಥತ್ವ ಮತ್ತು ಬಹಿಷ್ಠತ್ವ ಅನ್ನುವ ಮೂರು ಗುಣಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಏತಂ ಪುರುಷಂ ಏತಮೇವ ಪುರುಷಂ ಬ್ರಹ್ಮತತಮಂ ಅಪಶ್ಯತ ಅಂತ ವೇದವಾಕ್ಯ. ಹಾಗೆ ಏತಯಾ ದ್ವಾರ ಪ್ರಾಪದ್ಯತ ಅಂತ ವೇದವಾಕ್ಯ. ಇತ್ಯಾಹ ಮಹಿದಾಸ ಇತರೆಯ ಅನ್ನೋ ವಾಕ್ಯ ಇವೆಲ್ಲವೂ ಕೂಡ ಹೊಂದುತ್ತವೆ ಅಂತ ತಾತ್ಪರ್ಯ. ಜೀವ ಮುಖ್ಯ ಪ್ರಾಣಲಿಂಗಾನ್ಯೇತಿಕೆಯನ್ನ ಅನ್ನುವ ಸೂತ್ರದ ಅರ್ಥವನ್ನ ನಾವು ಕೊನೆಗೆ ನೋಡೋಣ. ಬ್ರಹ್ಮಸೂತ್ರ ಭಾಷ್ಯದಲ್ಲಿಯೂ ಕೂಡ ಏತಮೇವ ಪುರುಷಂ ಬ್ರಹ್ಮ ತತಮಂ ಅಪಶ್ಯತ ಅಂತಾನೆ ಇದೆ. ಆದರೆ ರಾಘವೇಂದ್ರ ಸ್ವಾಮಿಗಳ ಪುಸ್ತಕದಲ್ಲಿ ಮಾತ್ರ ನಾವು ಈಗಾಗಲೇ ನೋಡಿದಂತೆ ಇದಂ ಬ್ರಹ್ಮ ತತಮಂ ಅಂತಿದೆ. ಆದ್ರಿಂದ ಬ್ರಹ್ಮಸೂತ್ರ ಭಾಷ್ಯಕ್ಕನುಸಾರವಾಗಿ ಏತಮೇವ ಪುರುಷಂ ಬ್ರಹ್ಮ ತತಮಂ ಅಪಶ್ಯತ ಅನ್ನೋ ಮಾತನ್ನು ಇಟ್ಕೋಬೇಕು. ಇದಂ ಬ್ರಹ್ಮ ತತಮಂ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದು ಯಾಕೆ ಹೇಗೆ ಅಂತ ಚಿಂತನೆ ಮಾಡಬೇಕು. ಆಚಾರ್ಯರು ಕೂಡ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿದ್ದು ಉಪನಿಷತ್ತಿಗೆ ಅನುಸಾರವಾಗಿ ಹೇಳಿದರೆ ಉಪನಿಷತ್ತಿನಲ್ಲಿ ಹಾಗೆ ಸಿಗ್ತದೆ. ಇವತ್ತು ಐತ್ರಿ ಉಪನಿಷತ್ನಲ್ಲಿ ರಾಘವೇಂದ್ರ ಸ್ವಾಮಿಗಳ ಅಭಿಪ್ರಾಯವನ್ನು ಆ ದೃಷ್ಟಿಯಿಂದ ಸ್ವಲ್ಪ ಬದಿಗಿಡಬೇಕು ಅಂತ ತಾತ್ಪರ್ಯ. ನಚ ತ್ರಿತಯೋಕ್ತಿ ವ್ಯರ್ಥ. ರಾಘವೇಂದ್ರ ಸ್ವಾಮಿಗಳ ವಾಕ್ಯದಲ್ಲಿ ಮೂರು ಗುಣಗಳನ್ನು ಯಾಕೆ ಪ್ರತಿಪಾದನೆ ಮಾಡಿದರೆ ಭಗವಂತನಲ್ಲಿ?
ಅದರ ಲಾಭ ಏನು ಅಂದ್ರೆ ಸರ್ವಗುಣತ್ವತಃ ಅದೆಲ್ಲರಿಗೂ ಬೇಕು. ನಿಮಗೆ ನಿಮ್ಮ ದೃಷ್ಟಿಯಿಂದ ಅದು ವ್ಯರ್ಥ ಅಂತ ನೀವು ಅದನ್ನು ಓದದೆ ಹೋದ್ರು ಉಪಾಸಿಸದೆ ಹೋದ್ರು ಯಾರಿಗೂ ತೊಂದರೆ ಇಲ್ಲ. ಉಪಾಸನಾರ್ಥಂ ಸರ್ವಾನ್ ತ್ರಿವಿಧ ಅಧಿಕಾರಿಣ ಪ್ರತಿ ಗುಣತ್ವಾತ್ ಅನುರೂಪತ್ವಾತ್ ಅಂತ ಅರ್ಥ. ಉಪಾಸನೆ ಮಾಡುವವರು ತಿಳಿಯುವವರು ಈ ಜಗತ್ತಿನಲ್ಲಿ ಈ ವಿಶಾಲವಾದ ಪ್ರಪಂಚದಲ್ಲಿ ಅನೇಕ ಜನ ಇದ್ದಾರೆ. ಉತ್ತಮಾಧಿಕಾರಿಗಳು, ಮಧ್ಯಾಧಿಕಾರಿಗಳು ಮತ್ತು ಅಧಮಾಧಿಕಾರಿಗಳು ಅಂತಿದ್ದಾರೆ. ಅವರೆಲ್ಲರಿಗೂ ಕೂಡ ಅವರವರ ಯೋಗ್ಯತೆಗೆ ತಕ್ಕಂತೆ ಉಪಾಸನೆ ಮಾಡುವ ಅಧಿಕಾರ ಇರ್ತದೆ. ಅದನ್ನೇ ಅಗ್ನೌ ಕ್ರಿಯಾವತಾಂ ವಿಷ್ಣು ಯೋಗಿನಾಂ ಹೃದಯೇ ಹರಿಹೇ ಪ್ರತಿಮಾಸು ಅಪ್ರಬುದ್ಧಾನಾಂ ಸರ್ವತ್ರ ವಿದಿತಾತ್ಮನಾಂ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಒಂದು ಕಡೆ ವರ್ಣನೆ ಮಾಡ್ತಾರೆ. ಆದ್ರಿಂದ ಅಗ್ನಿಯಲ್ಲಿ ಉಪಾಸನೆ ಮಾಡುವವರು ಕೆಲವರಿದ್ದಾರೆ, ಮತ್ತೆ ಪ್ರತಿಮಾದಲ್ಲಿ ಉಪಾಸನೆ ಮಾಡುವವರು ಕೆಲವರಿದ್ದಾರೆ. ಅಪ್ರಬುದ್ಧರೆಲ್ಲ ಆರಂಭದ ಹಂತದಲ್ಲಿದ್ದವರೆಲ್ಲ ಪ್ರತಿಮಾದಲ್ಲಿ ಉಪಾಸನೆ ಮಾಡ್ತಾರೆ. ಮತ್ತೆ ಗೃಹಸ್ಥರಾದವರು, ಕ್ರಿಯಾವಂತರಾದವರು ಅಗ್ನಿಯಲ್ಲಿ ಉಪಾಸನೆ ಮಾಡ್ತಾರೆ. ಯೋಗಿನಾಂ ಹೃದಯ ಹರಿ, ಯೋಗಿಗಳು ಹೃದಯದಲ್ಲಿ ಅವನನ್ನ ಕಾಣ್ತಾರೆ. ಸರ್ವತ್ರ ವಿದಿತಾತ್ಮನಾಂ, ವ್ಯಾಪ್ತದರ್ಶಿಗಳಾದಂತಹ ದೊಡ್ಡ ಸಾಧಕರೇನಿದ್ದಾರೆ ಅವರು ಅವನನ್ನ ಎಲ್ಲಾ ಕಡೆ ಉಪಾಸಿಸ್ತಾರೆ ಅಂತ ಹೀಗೆ ಒಂದು ಮಾತು ಕೇಳಿ ಬರ್ತದೆ. ಈಗ ನಾನು ಉದ್ಧರಿಸಿದ ಶ್ಲೋಕ ಇದು ಜೀವ ಮುಖ್ಯ ಪ್ರಾಣಲಿಂಗಾನ್ನೇತಿಕೆಯನ್ನ ಉಪಾಸಾ ತ್ರೈವಿಧ್ಯಾತ್ ಆಶ್ರಿತತ್ವಾತ್ ಇಹತದ್ಯೋಗಾತ್ ಅಂತ ಸೂತ್ರದಲ್ಲಿ ಬಂದಿರುವಂತಹ ಸೂತ್ರ. ಈ ಒಬ್ಬೊಬ್ಬನನ್ನ, ಈ ಭಗವಂತನನ್ನ ಒಂದೊಂದು ರೀತಿಯಿಂದ ಒಬ್ಬೊಬ್ಬರು ಉಪಾಸಿಸ್ತಾರೆ. ಅದನ್ನೇ ಆ ಸೂತ್ರ ವರ್ಣನೆ ಮಾಡ್ತದೆ. ಕೇಶಾಂಚಿತ್ ಸರ್ವಗತ್ವೇನ ಕೇಶಾಂಚಿತ್ ಹೃದಯೇ ಹರಿಹಿ ಕೇಶಾಂಚಿತ್ ಬಹಿರೇ ವಾಸೌ ಉಪಾಸ್ಯ ಪರಮೋತ್ತಮ ಪುರುಷೋತ್ತಮ. ನಾನು ಹೇಳಿದ ಹಿಂದೆ ಸರ್ವತ್ರ ವಿದಿತಾತ್ಮನಾಮ ಅಂತ ಹೇಳಿದ ಶ್ಲೋಕ ಮತ್ತು ಈಗ ಹೇಳಿದ ಶ್ಲೋಕ ಇವೆರಡೂ ಕೂಡ ಬ್ರಹ್ಮಪುರಾಣದ್ದು. ಕೆಲವರು ಅವನನ್ನು ವ್ಯಾಪ್ತ ಅಂತಲೂ, ಕೆಲವರು ಹೃದಯದಲ್ಲಿಯೂ, ಕೆಲವರು ಹೊರಗಡೆಯೂ ಉಪಾಸನೆ ಮಾಡ್ತಾರೆ. ಹೀಗೆ ನಾನಾ ಥರದವರಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಉಪಾಸನೆ ಮಾಡಲಿಕ್ಕೆ ಬೇಕಾದಂತಹ ಗುಣಗಳನ್ನ ಕೊಡುವುದು ಈ ಶಾಸ್ತ್ರದ ಉದ್ದೇಶ. ಆದ್ರಿಂದ ಅದ್ಯಾವುದು ಕೂಡ ವ್ಯರ್ಥ ಅಲ್ಲ. ಸೂತ್ರದ ಅರ್ಥ ಹೀಗಿದೆ: ಜೀವ ಮುಖ್ಯ ಪ್ರಾಣಲಿಂಗಾತ್. ಆ ಇಂದ್ರ ಶಬ್ದ ಜೀವನನ್ನೇ ಹೇಳುವಂತಹ ಒಂದು ನಿಮಿತ್ತವನ್ನು ಅಲ್ಲಿ ತೋರಿಸಿದೆ. ಮುಖ್ಯ ಪ್ರಾಣನನ್ನು ಹೇಳುವಂತಹ ಲಿಂಗವನ್ನು ತೋರಿಸಿದೆ. ತಮ್ಮ ಶತಂ ವರ್ಷಾಣಿ ಅಭ್ಯಾರ್ಥ್ಯತ್ ಅಂತನ್ನುವುದು ಜೀವನ ಧರ್ಮ, 100 ವರ್ಷ ಬದುಕುವುದು ಅಂತ. ಮುಖ್ಯ ಪ್ರಾಣನೊಂದಿಗೆ ಇಂದ್ರಿಯಗಳ ಸಂವಾದ ಮೊದಲಾದವುಗಳು ನಡೆದಿರುವುದರಿಂದ ಅವೆಲ್ಲ ಇಂದ್ರ ಶಬ್ದದಿಂದ ಮುಖ್ಯ ಪ್ರಾಣನನ್ನೇ ಇಟ್ಕೊಳ್ಬೇಕು ಅಂತ ತೋರಿಸುವಂತಹ ನಿಮಿತ್ತಗಳು. ಆದ್ರಿಂದ ಜೀವ ಮತ್ತು ಮುಖ್ಯ ಇಬ್ಬರೇ ಈ ಪ್ರಾಣ ಶಬ್ದದಿಂದ ವಾಚ್ಯರಾಗಿದ್ದಾರೆ. ಅಂದರೆ ಜೀವ ಮುಖ್ಯ ಪ್ರಾಣ ಲಿಂಗಾತ್, ಆ ನಿಮಿತ್ತಗಳಿಂದ. ನ ಇತಿ ಚೇತ್, ವಿಷ್ಣುವು ಪ್ರಾಣ ಶಬ್ದ ವಾಚ್ಯನಲ್ಲ, ಹೊರತು ಜೀವ ಮತ್ತು ಮುಖ್ಯ ಪ್ರಾಣರೇ ಇಂದ್ರ ಶಬ್ದ ವಾಚ್ಯರಾಗಿದ್ದಾರೆ, ಪ್ರಾಣ ಶಬ್ದ ವಾಚ್ಯರಾಗಿದ್ದಾರೆ. ಅಂದರೆ ನ, ಹಾಗಲ್ಲ. ಉಪಾಸನ ತ್ರೈವಿಧ್ಯಾತ್, 3 ಥರದ ಉಪಾಸನೆ ಮಾಡುವವರಿದ್ದಾರೆ. ಆಶ್ರಿತತ್ವ ಇಹತದ್ಯೋಗಾತ್, 3 ಥರದ ಉಪಾಸನೆಗಳಿವೆ. ಬಹಿಹಿ ಉಪಾಸನೆ, ವ್ಯಾಪ್ತೋಪಾಸನೆ ಮತ್ತು ಅಂತರ್ಯಾಮಿ ಉಪಾಸನೆ ಅಂತ ಹೀಗೆ. ಮತ್ತೆ ಆಶ್ರಿತತ್ವಾತ್, ಈ ಪ್ರಕರಣದಲ್ಲಿ ಆಶ್ರಿತತ್ವಾತ್, ಆ 3 ರೀತಿಯ ಉಪಾಸನೆಗಳನ್ನು ಹೇಳಿರುವುದರಿಂದ ಆ ಉಪಾಸನೆಗಳನ್ನ ಹೇಳುವುದು ಕೂಡ ವ್ಯರ್ಥ ಅಲ್ಲ. ತದ್ಯೋಗಾತ್ ಅಂದ್ರೆ ಆ ತ್ರಿವಿಧ ಉಪಾಸನೆಯು ಕೂಡ ಅಧಿಕಾರಿ ಭೇದದಿಂದ ಯೋಗ ಉಪಪನ್ನವಾಗಿದೆ, ಸಂಪನ್ನವಾಗಿದೆ. ಅದರಿಂದ ನಮಗದು ಬೇಕಿಲ್ಲ ಅಂತ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಉಪಾಸನಾರ್ಥಂ ಸರ್ವಾನ್ ತ್ರಿವಿಧಾನ ಅಧಿಕಾರಿಗಳ ಪ್ರತಿ ಗುಣತ್ವಾತ್ ಅನುರೂಪತ್ವಾತ್, ಉಪಾಸನೆ ಮಾಡಲಿಕ್ಕಾಗಿ 3 ವಿಧವಾದ ಅಧಿಕಾರಿಗಳನ್ನ ಕುರಿತು ಇದು ಗುಣವಾಗಿದೆ. ಇಲ್ಲಿ ಗುಣ ಅಂದ್ರೆ ಪರಮಾತ್ಮನ ಗುಣ ಅಂತ ಅರ್ಥ ಅಲ್ಲ, ಆಯಾ ಜೀವರಿಗೆ ಇದು ಅನುರೂಪವಾಗಿದೆ, ಸೂಟೇಬಲ್ ಆಗಿದೆ. ಅದರಿಂದ ಇದ್ಯಾವುದು ವ್ಯರ್ಥ ಅಲ್ಲ ಅಂತ ಅರ್ಥ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೀಗೆ ಮುಂದಿನ ಅಧ್ಯಾಯದಲ್ಲಿ ಒಂದು ಶ್ಲೋಕ ಕಂಡು ಬರ್ತದೆ: ಗುಣಾ ಸರ್ವೇಪಿ ವೇತ್ತವ್ಯಾ ಧ್ಯಾತವ್ಯಾಶ್ಚೈವ ಸರ್ವಶಃ. ಎಲ್ಲಾ ಗುಣಗಳನ್ನು ತಿಳಿಯಬೇಕು, ಮತ್ತೆ ಅವುಗಳನ್ನು ಧ್ಯಾನ ಕೂಡ ಮಾಡಬೇಕು. ನಾಣ್ಯತ್ ಪ್ರಯೋಜನ ಮುಖ್ಯಂ ಗುಣಾನಾಂ ವರ್ಣನಸ್ಯ ಇಷ್ಯತೆ ಅಂತ ಶ್ಲೋಕ. ಗುಣಗಳನ್ನು ವರ್ಣನೆ ಮಾಡುವುದಕ್ಕೆ ಬೇರೆ ಏನೋ ಪ್ರಯೋಜನ ಇಲ್ಲ. ಭಗವಂತನ ಗುಣಗಳನ್ನು ವರ್ಣನೆ ಮಾಡಿದ್ರಿಂದ ಭಗವಂತನಿಗೂ ಏನು ಪ್ರಯೋಜನ ಇಲ್ಲ. ಆ ಪ್ರಯೋಜನ ಇರುವುದೆಲ್ಲವೂ ಭಗವಂತನ ಭಕ್ತರಾದಂತಹ ಉಳಿದವರಿಗೆ. ಆ ಶಾಸ್ತ್ರಗಳ ಮೂಲಕ ಭಗವಂತನ ಗುಣಗಳನ್ನು ತಿಳಿದು ಅವರು ಹಾಯಾಗಿ ಉಪಾಸನೆ ಮಾಡ್ತಾರೆ.
ಯಥಾಶಕ್ತಿ ಕಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್ ತತ್ರಾಖಿಲಸಿ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವ ಹಿ ಅಂತ. ಎಷ್ಟು ಮನುಷ್ಯನಿಗೆ ಸಾಧ್ಯವೋ ಅಷ್ಟು ಹೆಚ್ಚು ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು. ಅದಕ್ಕೆ ಕಾರಣ ಏನಂದ್ರೆ ಗುಣಗಳನ್ನು ತಿಳಿಯುವುದೇ ಕಾರಣ. ಅದರಲ್ಲಿಯೂ ಹೆಚ್ಚು ಹೆಚ್ಚು ಅಧ್ಯಯನ ಮಾಡಿ ಹೆಚ್ಚು ಹೆಚ್ಚು ಅತ್ಯಂತ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರುವುದು ಚತುರ್ಮುಖ ಬ್ರಹ್ಮನಿಗೆ ಸಾಧಕರ ವರ್ಗದಲ್ಲಿ. ಮತ್ತೆ ಚತುರ್ಮುಖ ಬ್ರಹ್ಮನಿಂದ ಕೆಳಗೆ ಬಂದಂತೆ ಅವರವರಿಗೆ ಎಷ್ಟೆಷ್ಟು ಸಾಧ್ಯವೋ ಅಷ್ಟು ಅದನ್ನ ಅಧ್ಯಯನ ಮಾಡ್ತಾರೆ, ಹಾಗೆ ಅರ್ಥ ಮಾಡ್ಕೋತಾರೆ ಕೂಡ. ಆದ್ರಿಂದ ಈ ತರ ಭಗವಂತನನ್ನ ನಾನಾ ರೀತಿಯಾಗಿ ವರ್ಣಿಸುವುದು ಯಾವ ರೀತಿಯಿಂದಲೂ ವ್ಯರ್ಥ ಅಲ್ಲ. ಅವರು ಬೇರೆ ಬೇರೆ ಸಾಧಕರ ಕುರಿತಾದ್ರಿಂದ ಅದಕ್ಕೆ ಸಾರ್ಥಕ್ಯ ಇದೆ ಅಂತ ತಾತ್ಪರ್ಯ ಆಗ್ತದೆ. ಮುಂದೆ ಪಾದಾರ್ಥಂ ಉಪಸಂಹರತೆ, ಈ ಪ್ರಥಮ ಪಾದದ ಕೊನೆಗೆ ಬಂದಿರುವಂತಹ ಸಂಗತಿಯನ್ನ ಉಪಸಂಹಾರದ ಕಡೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಇತ್ಯಾದ್ಯನ್ಯತರಣೀಯತೈ ಅಪಿಮುಖ್ಯತಯೋಜಿತ ಅಂತ ವರ್ಣನೆ ಮಾಡ್ತಾರೆ. ಪ್ರಣೇತಾ ಜ್ಯೋತಿರಿತ್ಯಾದ್ಯೈ ಪ್ರಸಿದ್ಧೈರನ್ಯವಸ್ತುಷು ಉಚ್ಯತೆ ವಿಷ್ಣುರೇವೈಕಃ ಸರ್ವೈ ಸರ್ವಗುಣತ್ವತಃ. ಒಬ್ಬನೇ ವಿಷ್ಣುವೇ ಈ ಎಲ್ಲಾ ಶಬ್ದಗಳಿಂದಲೂ ಕೂಡ ವಾಚ್ಯನಾಗಿದ್ದಾನೆ ಅಂತ ತಾತ್ಪರ್ಯ. ಸಮನ್ವಿತ ಪೂರ್ಣಾನಂದಾದಿ ಶಬ್ದಾನಾಂ ಇತ್ಯಾದ್ಯೈ ಇತಿ ಪರಾಮರ್ಶ. ಇತ್ಯಾದ್ಯೈ ಅನ್ನೋ ಶಬ್ದದಿಂದ ಯಾವುದನ್ನು ತಗೊಳ್ಬೇಕು, ಇವೇ ಮೊದಲಾದಂತ ಶಬ್ದದಿಂದ ಯಾವುದನ್ನು ತಗೊಳ್ಬೇಕು ಅಣುಭಾಷ್ಯದಲ್ಲಿ ಅಂದ್ರೆ, ಈಗಾಗಲೇ ನಾವು ಹಿಂದೆ ಪೂರ್ಣಾನಂದ ಮೊದಲಾದ ಶಬ್ದಗಳನ್ನು ಕೂಡ ಸಮನ್ವಿತ ಮಾಡಿ ತೋರಿಸಿದ್ದೇವೆ. ಆ ಎಲ್ಲಾ ಶಬ್ದಗಳನ್ನು ಈಗಾಗಲೇ ಸಮನ್ವಿತ ಮಾಡಿ ತೋರಿಸಿರುವ ಪೂರ್ಣಾನಂದ ಮೊದಲಾದ ಶಬ್ದಗಳನ್ನ ಇತ್ಯಾದಿ ಎಂಬ ಶಬ್ದದಿಂದ ತಗೊಳ್ಬೇಕು. ಆ ಎಲ್ಲಾ ಶಬ್ದದಿಂದಲೂ ಕೂಡ ಅವನು ವಾಚ್ಯನಾಗಿದ್ದಾನೆ ಅಂತ ಈ ಮೊದಲನೇ ಬ್ರಹ್ಮಸೂತ್ರ ಭಾಷ್ಯದ ಬ್ರಹ್ಮಸೂತ್ರದ ಮೊದಲನೇ ಅಧ್ಯಾಯದ ಮೊದಲನೇ ಪಾದದ ಉಪಸಂಹಾರ, ಹಾಗೆ ಅಣುಭಾಷ್ಯದ ಮೊದಲ ಅಧ್ಯಾಯದ ಉಪಸಂಹಾರ ಕೂಡ. ಇತಿ ಬ್ರಹ್ಮಸೂತ್ರಾಣುಭಾಷ್ಯ ವಿವೃತೌ ತತ್ವಮಂಜರಿಯಾಂ ರಾಘವೇಂದ್ರ ಯತಿಕೃತಾಯಾಂ ಪ್ರಥಮಾಧ್ಯಾಯಸ್ಯ ಪ್ರಥಮ ಪಾದಃ.